ಪರಾಕ್ರಮಕ್ಕೆ ಇನ್ನೊಂದು ಹೆಸರೇ ಇಮ್ಮಡಿ ಪುಲಕೇಶಿ. ಇವನು ಸೋಲಿಲ್ಲದ ಸರದಾರ, ಸಾಮ್ರಾಟನೆನಿಸಿಕೊಂಡಿದ್ದಾನೆ. 6ನೇ ಶತಮಾನದಲ್ಲೇ ನೌಕಾಪಡೆಯನ್ನು ಕಟ್ಟಿ ನೌಕಾಪಡೆಯ ಪಿತಾಮಹ ಎಂದೆನಿಸಿ ಅರಬರನ್ನು ಹಿಮ್ಮೆಟ್ಟಿಸಿದ ಮಹಾಪರಾಕ್ರಮಿಶಾಲಿ. ಇಮ್ಮಡಿ ಪುಲಕೇಶಿಯ ಧೈರ್ಯ, ಶೌರ್ಯ, ಗಜಗಾಂಭೀರ್ಯ ಅದ್ಭುತ, ಅನನ್ಯ. ಕರ್ನಾಟಕದ ಚರಿತ್ರೆಯಲ್ಲೇ ಇವನ ಪರಾಕ್ರಮ ಅಜರಾಮರ. ಜನರ ಹೃದಯ ಸಿಂಹಾಸನದಲ್ಲಿ ಇವನು ಅಮರ. ಕನ್ನಡದ ಕುಲತಿಲಕ ಪರಮೇಶ್ವರ, ಚಾಲುಕ್ಯರ ಕಣ್ಮಣಿಯೇ ಮುಕುಟೇಶ್ವರ ಇಮ್ಮಡಿ ಪುಲಕೇಶಿ. ಉತ್ತರ ಭಾರತದ ಹರ್ಷವರ್ಧನನ್ನು ಸೋಲಿಸಿ ಅದ್ಭುತ ಜಯವನ್ನು ಪಡೆದನು. ಕನ್ನಡ ನಾಡಿನ ವೀರಪುತ್ರ, ಚಾಲುಕ್ಯ ವಂಶದ ಸಾಮ್ರಾಟ, ದಕ್ಷಿಣ ಪತೇಶ್ವರ ಪರಮೇಶ್ವರ, ಸತ್ಯಾಶ್ರಯ ಎಂಬ ಬಿರುದಾಂಕಿತನಾದ ಇಮ್ಮಡಿ ಪುಲಕೇಶಿಯ ಜೀವನ ಸಾಧನೆಯನ್ನು ಕಣ್ಣಿಗೆ ಕಟ್ಟುವಂತೆ ಅಮೋಘವಾದ ನೃತ್ಯ ವೈಭವದ ಮೂಲಕ ನಿಮ್ಮ ಕಣ್ಮುಂದೆ ತರಲಿದ್ದಾರೆ 8ನೇ ತರಗತಿಯ ವಿದ್ಯಾರ್ಥಿಗಳು. ಜೋರಾದ ಚಪ್ಪಾಳೆಯ ಮೂಲಕ ವೇದಿಕೆಯ ಮೇಲೆ ಬರಮಾಡಿಕೊಳ್ಳೋಣ. ಕನ್ನಡ ನಾಡಿನ ಇತಿಹಾಸದಲ್ಲಿ ಹಲವಾರು ಸಮರ ವೀರ ಸೇನಾನಿಗಳು, ವೀರರು, ಅರಿಭಯಂಕರರು, ಇಂತಹ ರಾಜರುಗಳನ್ನ ನಾವು ನೋಡಿದ್ದೀವಿ. ಅವರೆಲ್ಲ ಈ ಕಪ್ಪು ಮಣ್ಣಿನ ನೆಲದ ಮೇಲೆ ಸೂರ್ಯ ಚಂದ್ರ ಇರುವವರೆಗೆ ನೆನಪು ಮಾಡಿಕೊಳ್ಳಬೇಕಾದಂತಹ ಅತ್ಯದ್ಭುತ ಸಾಮ್ರಾಜ್ಯಗಳನ್ನ ಸ್ಥಾಪನೆ ಮಾಡಿ ಹೋಗಿದ್ದಾರೆ. ಆರಂಭದಲ್ಲಿ ಕನ್ನಡ ನಾಡಿಗೆ ತನ್ನದೇ ಆದ ಅಸ್ತಿತ್ವವನ್ನ, ಅಸ್ಮಿತೆಯನ್ನ, ಕನ್ನಡ ನಾಡಿಗೆ ಭದ್ರವಾದ ನೆಲೆ ಸ್ಥಾಪಿಸಿ ಬಹುಶಃ ಕನ್ನಡತನದ ಉದಯಕ್ಕೆ ಕಾರಣನಾದ ಏಕಮಾತ್ರ ಚಕ್ರವರ್ತಿ ಅಂದ್ರೆ ಅದು ಸತ್ಯಾಶ್ರಯ, ದಕ್ಷಿಣ ಪತೇಶ್ವರ, ಪರಮೇಶ್ವರ ಅಂತ ಕರೆಸ್ಕೊಳ್ತಾ ಇದ್ದ ಇಮ್ಮಡಿ ಪುಲಕೇಶಿ. ರಾಜಾಧಿರಾಜ ದಕ್ಷಿಣ ಪತೇಶ್ವರ, ಗಂಡರ ಗಂಡ, ಧೀರ ಪ್ರಚಂಡ, ಕರ್ನಾಟಕ ಸ್ವಪ್ನ ರತ್ನ, ಶ್ರೀ 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 ಇಮ್ಮಡಿ ಪುಲಕೇಶಿ ಮಹಾರಾಜರಿಗೆ. ಪವಿತ್ರ ಭೂಮಿ ಭಾರತಾಂಬೆ ಮುದ್ದು ಕಂದ ತಾನು, ಉಯಾಲವಾಡ ನಾರಸಿಂಹನು. ಚರಿತ್ರೆ ಪುಟವು ಮರೆಯಲಾರದಂತ ವೀರ ತಾನು, ರೆನಾಳ ಸೀಮೆ ಹೆತ್ತ ಸೂರ್ಯನು. ಮೃತ್ಯುವೇ ಬಂದು ಚಿರಾಯುರಸ್ತು ಎನ್ನಲು ಪ್ರಸೂತಿ ಗಂಡವ ಜಯಿಸಿದಂಥವ. ಗಗನ ಶಿರವೆ ಬಾಗಿ ನಮೋಸ್ತು ತನಗೆ ಎನ್ನಲು ಕ್ರಾಂತಿಗಾಗಿಯೇ ಜನಿಸಿದಂಥವ. 6ನೇ ಶತಮಾನದಲ್ಲೇ ನೌಕಾಪಡೆ ಕಟ್ಟಿ ಕರ್ನಾಟ ಬಲ ಅನ್ನೋ ರಣಭಯಂಕರ ಸೇನೆಯನ್ನ ಸ್ಥಾಪಿಸಿದ್ದ ಪುಲಕೇಶಿ. ಧನಸ್ಸು ನಿನ್ನ ಶ್ವಾಸವಾಗಿದೆ, ಅರಬ್ಬರು ಭಾರತವನ್ನ ಪ್ರವೇಶ ಮಾಡೋಕೆ ಬಂದಾಗ ಅಡ್ಡಗೋಡೆಯಂತೆ ನಿಂತು ಅರಬ್ಬರ ಮೊದಲ ಭಾರತ ದಂಡಯಾತ್ರೆಯನ್ನ ಸೋಲಿಸಿ ವಾಪಸ್ ಅಟ್ಟಿದ್ದ ಪರಾಕ್ರಮಿ ಪುಲಕೇಶಿ. ಇತಿಹಾಸವೇ ನಿತ್ತೆರಚಿಸುತ್ತಾ ಎತ್ತಿ ಹಿಡಿದಿರೋ ಮೈಲಿಗಲ್ಲು, ಉದ್ದಗಲಕ್ಕೂ ಕೇಳಿ ನೋಡು ರಾರಾಯ ಭಾವಿ ಭೈರವಿ ರಣಗಲ್ಲು. ಧಿಕ್ಕರಿಸಿದ ರಾಮ ಶಕ್ತಿಯನ್ನು ಗಾಳನೆ ಧೈರ್ಯರಿಸುವನಿವನೆಲ್ಲು, ಬದಲಾಗಿಸುವ ಸಿದ್ಧಾಂತಕ್ಕೆ ಮುಖಪುಟದ ಮುನ್ನುಡಿ ಗೆತ್ತುವನೆಲ್ಲು. ಬಡವರ ಬದುಕಲು ಕಾಯಲು ನಿಂತ ಸಿಂಹ ಕೇಸರಿ ಬಾ.
ಹರ್ಷವರ್ಧನನನ್ನ ಮಣ್ಣು ಮುಕ್ಕಿಸಿದ ದಕ್ಷಿಣ ಪತೇಶ್ವರ. ಇಷ್ಟೆಲ್ಲ ಯುದ್ಧಗಳ ಮಧ್ಯೆ ಇಮ್ಮಡಿ ಪುಲಿಕೇಶಿಯ ಜೀವನದಲ್ಲಿ ಮುಕುಟಪ್ರಾಯದಂತೆ ಕಂಗೊಳಿಸುವುದು ಹರ್ಷವರ್ಧನನೊಂದಿಗಿನ ಯುದ್ಧ. ಸಾರಿದ ಚಂಡಮಾರುತ ಧೈರ್ಯ ಗೆಲ್ಲುತ್ತ ನಿಂತ ಪರ್ವತ आया रे सरकार गली गली में पुकार ಕೆಣಕಿದ್ರೆ ಹುಷಾರ್ ಆಗೋ ತಂಗೆ ನಿಶಿಕಾರ ಅನ್ಯಾಯಕ್ಕೆ ಟಕ್ಕರ್ ಎದುರಾಳಿಗೆ ಹಾಫ್ ಮೀಟರ್ ನಮ್ಮೂರ ಬ್ರದರ್ ಕ್ಯಾರೆಕ್ಟರ್ ಬ್ಲಾಕ್ ಬಸ್ಟರ್ सरकार गली गली में पुकार ಕೆಣಕಿದ್ರೆ ಹುಷಾರ್ ಆಗೋ ತಂಗೆ ನಿಶಿಕಾರ ಅನ್ಯಾಯಕ್ಕೆ ಟಕ್ಕರ್ ಎದುರಾಳಿಗೆ ಹಾಫ್ ಮೀಟರ್ ನಮ್ಮೂರ ಬ್ರದರ್ ಕ್ಯಾರೆಕ್ಟರ್ ಬ್ಲಾಕ್ ಬಸ್ಟರ್ ರಕ್ತ ಕುಡಿವ ತೋಳಗಳ ತೊಡಸಿರೋ ಕೂಪ ಬಿರುಗಾಳಿ ಬೆಂಕಿ ಕೂಟಗಳ ದಂಡಿಸುವ ದರ್ಪ. ಅತ್ಯಂತ ಭೀಕರವಾಗಿ ನಡೆದ ಕಾಳಗದಲ್ಲಿ ಇಮ್ಮಡಿ ಪುಲಕೇಶಿ ತನ್ನ ಚತುರತೆಯಿಂದ, ಸೇನಾ ತಂತ್ರಗಾರಿಕೆಯ ನೈಪುಣ್ಯತೆಯಿಂದ, ವಿಭಿನ್ನ ಯುದ್ಧ ತಂತ್ರಗಳಿಂದ, ವ್ಯೂಹ ರಚನೆಗಳಿಂದ ಹರ್ಷವರ್ಧನರನ್ನೇ ಸೋಲಿಸಿ ಹಣ್ಣುಗಾಯಿ ನೀರುಗಾಯಿ ಮಾಡಿಬಿಡ್ತಾರೆ. ಅರಬ್ಬರನ್ನ ತಡೆ ಹಿಡಿದಿದ್ದ ಅರಿಕೇಸರಿ. ಕ್ರಿಸ್ತಶಕ 636ರ ವೇಳೆಗೆ ಅರಬ್ಬರು ಮೊದಲ ಬಾರಿಗೆ ಸಮುದ್ರ ಮಾರ್ಗದ ಮೂಲಕ ಬಂದು ಭಾರತದ ಮೇಲೆ ದಾಳಿ ಮಾಡಿದ್ರು ಅಂತ ಇತಿಹಾಸದಲ್ಲಿ ಉಲ್ಲೇಖ ಸಿಗುತ್ತೆ. ಆ ಸಂದರ್ಭದಲ್ಲಿ 636ರ ವೇಳೆ ಮೊದಲ ಬಾರಿಗೆ ದಾಳಿ ಮಾಡಿದಾಗ ಅರಬ್ಬರನ್ನ ಸೋಲಿಸಿ ಕಳಿಸಲಾಗಿರುತ್ತೆ. ಅರಬ್ಬರ ಮೊದಲ ಭಾರತ ದಂಡಯಾತ್ರೆಯನ್ನ ತಡೆದು ವಾಪಸ್ ಅಟ್ಟಿದ್ದು ಕೂಡ ಇಮ್ಮಡಿ ಪುಲಿಕೇಶಿಯೇ. ಮೊದಲೇ ಹುಟ್ಟಿದ ವಂಶ ಅಂಗಿ ಹುಟ್ಟು ಮೊದಲೇ ಅಂಗಿ ನೋಡಿದ ವಂಶ ಆದಿ ಜ್ವಾಲೆಯನೆಂದು ಕಾದಂತ ಪುರಿ ವಂಶ ಅಗ್ನಿ ತಿಂದು ಬೆಳೆದ ಕಾಡಾಗ್ನಿಯ ವಂಶವು. ಬಾ ನಿಂತೊಳೆ ತಟಿ ಬಾ ಆ ಕತಿ ಯತಿ ಬಾ ನೀ ಆಣೆ ಮಾಡು ಬಾ ಬಾ ನಿಂತೊಳೆ ತಟಿ ಬಾ ಆ ಕತಿ ಯತಿ ಬಾ ನೀ ಆಣೆ ಮಾಡು ಬಾ 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 ಬಾ. ಆದಿ ಜ್ವಾಲೆ ಅನಂತ ಜ್ವಾಲೆ ವಾಯ ಜ್ವಾಲೆ ಬಲೆ ಜ್ವಾಲೆ ಹಾರೋ ಜ್ವಾಲೆ ಅಗಮ್ಯ ಜ್ವಾಲೆ ಕಾಡೋ ಜ್ವಾಲೆ ಅಗ್ನಿ ಜ್ವಾಲೆ.
ಅವನತಿ. ಹೀಗೆ ಕಾಲ ಉರುಳಿದ ಹಾಗೆ ಪುಲಿಕೇಶಿಗೆ ವಯಸ್ಸಾಗ್ತಾ ಬಂತು. ಅವರ ಮಕ್ಕಳು ರಾಜ್ಯಕ್ಕಾಗಿ ಕಾದಾಡ್ತಾ ಇದ್ರು. ಕ್ರಿಸ್ತಶಕ 642ರಲ್ಲಿ ಪಲ್ಲವರ ದೊರೆ 1ನೇ ನರಸಿಂಹವರ್ಮನ್ ಪುಲಿಕೇಶಿ ಮೇಲೆ ದಾಳಿ ಮಾಡಿದ್ರು. ಆತ ಪುಲಿಕೇಶಿಯ ಮಕ್ಕಳು ಕೂಡ ವಿರೋಧಿಗಳೊಂದಿಗೆ ಕೈ ಜೋಡಿಸಿಬಿಡ್ತಾರೆ. ಈ ದಾಯಾದಿ ಕಲಹದಿಂದ ಬೇಸತ್ತ ಪುಲಿಕೇಶಿಯ 3ನೇ ಮಗ 1ನೇ ವಿಕ್ರಮಾದಿತ್ಯ ರಾಜ್ಯವನ್ನು ತೊರೆದು ಹೋಗ್ತಾರೆ. ರಣರಂಗದಲ್ಲಿ ಇಮ್ಮಡಿ ಪುಲಿಕೇಶಿ ವೀರೋಚಿತವಾಗಿ ಹೋರಾಡಿದರೂ ಕೂಡ ವೀರ ಮರಣವನ್ನಾಪ್ತಾರೆ. ಚಾಲುಕ್ಯ ಚಕ್ರವರ್ತಿ ರಣರಂಗದಲ್ಲೇ ಹೋರಾಡುತ್ತಲೇ ಕೊನೆ ಉಸಿರನ್ನ ಇಳಿತಾರೆ. ಅಬ್ಬಾ, ಪುಲಕೇಶಿಯ ಅದ್ಭುತ ಸಾಧನೆ ನಮ್ಮ ಕಣ್ಣಿಗೆ ಕಟ್ಟಿದಂತೆ ಆಯ್ತಲ್ಲವೇ? ತಮ್ಮ ಅಮೋಘ ನೃತ್ಯಾಭಿನಯದ ಮೂಲಕ ಇಮ್ಮಡಿ ಪುಲಕೇಶಿಯ ಶೌರ್ಯ ಸಾಹಸದ ವೀರಕಥೆಯನ್ನು ವೇದಿಕೆಯ ಮೇಲೆ ಪ್ರದರ್ಶಿಸಿ ರಂಗದ ಸಂಭ್ರಮವನ್ನು ದ್ವಿಗುಣಗೊಳಿಸಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.